गणाधिपाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय
ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಸೌಂಡ್ ಕೇಳಿಸ್ತಿಲ್ಲ ಎಲ್ರದು? ಹಾರ್ವರ್ಡ್ ಸಾಂಸ್ಕೃತಿಕ ಕಲಾ ವೈಭವಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ಎಲ್ಲ ತಂದೆ ತಾಯಿಗಳು ಬಂದಿದ್ದೀರಾ ನಿಮ್ಮ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೋಡೋದಕ್ಕೆ. ಈಗ ನಮ್ಮ ಈ ಕಲಾ ವೈಭವಕ್ಕೆ ಕೋಡಿ ಮಠದ ಪೀಠಾಧಿಪತಿಗಳು ಆಗಿರುವ ಶ್ರೀ 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 ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳು ಬಂದಿದ್ದಾರೆ. ಬನ್ನಿ ಅವ್ರಿಗೆ ಜೋರಾದ ಚಪ್ಪಾಳೆ. ಅವ್ರನ್ನ ನಾವು ಈ ಕಲಾ ವೈಭವಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ, ಸ್ವಾಗತವನ್ನು ಕೋರೋಣ ಅವ್ರಿಗಾಗಿ. ಹಾಗೆ ಎಲ್ಲರೂ ಕೂಡ ಕೋಡಿ ಮಠದ ಪೀಠಾಧಿಪತಿಗಳು ಬಂದಿರೋದ್ರಿಂದ ಎದ್ದು ನಿಂತು ಅವ್ರಿಗೆ ಒಂದು ನಮಸ್ಕಾರವನ್ನು ಸಲ್ಲಿಸಬೇಕಾಗಿ ವಿನಂತಿ ಮಾಡ್ಕೋತೀನಿ ನಾನು ನಿಮ್ಮೆಲ್ಲರಲ್ಲೂ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು, ಧನ್ಯವಾದಗಳು ಎಲ್ರಿಗೂ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಮಾಡದಿರುವಂಥ ಚಿತ್ರಗಳೇ ಇಲ್ಲ. ಶ್ರೀಯುತ ಮುಖ್ಯಮಂತ್ರಿ ಚಂದ್ರು ಸರ್ ಅವರು, ಮಾಜಿ ಶಾಸಕರು, ಚಲನಚಿತ್ರ ನಟರು, ಅಹಮ್ ಆದ್ಮಿ ಪಕ್ಷದ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಬನ್ನಿ ಜೋರಾದ ಚಪ್ಪಾಳೆ ನಮ್ಮ ಹಿರಿಯ ನಟರಾಗಿರುವಂಥ ಮುಖ್ಯಮಂತ್ರಿ ಚಂದ್ರು ಸರ್ ಅವ್ರಿಗೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯಮಂತ್ರಿ ಚಂದ್ರು ಸರ್ ಅವರ ಶ್ರೀಮತಿ ಇದ್ದಾರೆ. ಮ್ಯಾಮ್, ನೀವು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಬನ್ನಿ, ನಮ್ಮ ಮ್ಯಾಮ್ಗೂ ಕೂಡ ಜೋರಾದ ಚಪ್ಪಾಳೆ. I'm very nervous. ಇವ್ರದೆಲ್ಲ ಆಯ್ತಲ್ಲ, ಇದು ಕೃಷ್ಣಪ್ಪ ಲೇಖನ ಆರಾಧ್ಯ, ಲೇಖನ ಮತ್ತೆ ಆರಾಧ್ಯ ನೀವಿಬ್ರು ಒಟ್ಟೊಟ್ಟಿಗೆ ಕೈ ಇಟ್ಕೊಂಡು ಅಲ್ಲ ಪಕ್ಕದಲ್ಲಿ ಮೈ ಇಟ್ಕೊಳ್ತಾರೆ. ಹಾಗೆ ನಮ್ಮ ಹಾರ್ವರ್ಡ್ ಸಾಂಸ್ಕೃತಿಕ ಕಲಾ ವೈಭವಕ್ಕೆ ಶ್ರೀಯುತ DMM ಗೌಡ್ರು ಮತ್ತು ಕುಟುಂಬದವರು, ಸಮಾಜ ಸೇವಕರು, ದಾಸನಪುರ, ಇವರನ್ನ ವೆಲ್ಕಮ್ ಮಾಡ್ಕೋತೀನಿ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಹಾಗೆ ಶ್ರೀಮತಿ ಮೀನಾಕ್ಷಿ ಮುನಿಕೃಷ್ಣ ಅವರು, ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ದಾಸನಪುರ. ಸರ್, ಮ್ಯಾಮ್ ನೀವು ಕೂಡ ವೇದಿಕೆ ಮೇಲೆ ಬರಬೇಕು. ಬಲ್ಲಿ ಅವ್ರಿಗೂ ಜೋರಾದ ಚಪ್ಪಾಳೆ. ಹಾಗೆ ಶ್ರೀಮತಿ ಜಯಮ್ಮ ಅವರು, ಉಪಾಧ್ಯಕ್ಷರು, ಗ್ರಾಮ ಪಂಚಾಯಿತಿ ದಾಸನಪುರ. ಶ್ರೀಯುತ ಲಕ್ಷ್ಮಣ ಮೂರ್ತಿ ಅವರು, ಸಮಾಜ ಸೇವಕರು, ದಾಸನಪುರ. ಶ್ರೀಮತಿ ಮಾಲಾ ನಾಗೇಶ ಮೂರ್ತಿ ಅವರು, ಮಾಜಿ ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ದಾಸನಪುರ. ಎಲ್ಲರೂ ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ ಸರ್. ಹಾಗೆ ಶ್ರೀಯುತ A ಕೃಷ್ಣಪ್ಪ ಅವರು, ವಿಶ್ವಕರ್ಮ ಸಂಘದ ಅಧ್ಯಕ್ಷರು, ದಾಸನಪುರ. ಸರ್, ನೀವು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ ಸರ್. ಹಾಗೆ ಮಾಜಿ ಉಪಾಧ್ಯಕ್ಷರು ಆಗಿರುವಂಥ ಶ್ರೀಮತಿ ನಾಗವೇಣಿ ಮಾರೇಗೌಡರು. ಮ್ಯಾಮ್, ನೀವು ಕೂಡ ವೇದಿಕೆ ಮೇಲೆ ಬರಬೇಕು. ಶ್ರೀಯುತ ಚನ್ನಪ್ಪ ಅವರು, ಸರ್ ನೀವು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಎಲ್ಲರಿಗೂ ಹೇಳ್ಬಿಡಿ, ಲಾಸ್ಟ್ ಫೋಟೋಲ್ಲಿ ಎಲ್ಲರಿಗೂ ಸ್ವಾಗತ ಬರ್ದಿದ್ರೆ ಬರ್ತಾರೆ. ನೀವು ಬಂದಿರೋದೆಲ್ಲ ಹೇಳಿದ್ವಿ, ಇದೆಲ್ಲ ಹೇಳ್ಬಿಡಿ ಎಲ್ಲರೂ. ಶ್ರೀಯುತ ಸಮಾಜ ಸೇವಕರು ಅಡಕ್ಮಾರ್ನಹಳ್ಳಿ. ಹಾಗೆ ಶ್ರೀಯುತ ಮುನಿರಾಜು ಅವರು, ಸಮಾಜ ಸೇವಕರು, ಅಡಕ್ಮಾರ್ನಹಳ್ಳಿ. ಶ್ರೀಯುತ ತಿಮ್ಮರಾಮಪ್ಪ, ಸಮಾಜ ಸೇವಕರು, ಅರಿಶಿಣಕುಂಟೆ. ಶ್ರೀಯುತ ಮಿಲ್ಟ್ರಿ ಮೂರ್ತಿ ಅವರು, ಸಮಾಜ ಸೇವಕರು, ಬೆನ್ನಮಂಗಳ. ಹಾಗೆ
ನಮ್ಮ ಗೌರವಾನ್ವಿತ ಅಧ್ಯಕ್ಷರು ಶ್ರೀಯುತ ರಾಜಣ್ಣ ಅವರು. ಸೊ ನಮ್ಮ ಹಾರ್ವರ್ಡ್ ಸಂಸ್ಥೆಯ ಚೇರ್ಮನ್ರು ಸೊ ಶ್ರೀಮತಿ ಬೈಲಮಂಗಲ ಎಜುಕೇಷನ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ತುಮಕೂರು ರಸ್ತೆ ದಾಸನಪುರ. ಸೊ ಈ ಒಂದು ಎಜುಕೇಷನ್ ಟ್ರಸ್ಟ್ನ ಚೇರ್ಮನ್ರು ಅವ್ರಿಗೂ ಕೂಡ ಸ್ವಾಗತವನ್ನು ಕೋರೋಣ. ಬರಲಿ ಜೋರಾದ ಚಪ್ಪಾಳೆ. ಹಾಗೆ ನಮ್ಮ ದಾಸನಪುರದ PDO ಅಧಿಕಾರಿಗಳಿಗೆ ಹಾಗೆ ಎಲ್ಲ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದರ ಜೊತೆಗೆ ನಮ್ಮ ದಾಸನಪುರದ ಸುತ್ತಮುತ್ತಲಿನ ಗ್ರಾಮದ ಜನರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಎಲ್ರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಹಾರ್ವರ್ಡ್ ಸಾಂಸ್ಕೃತಿಕ ಕಲಾ ವೈಭವ ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಾಗಲಿ ಅಂತ ಹೇಳಿ ನಮ್ಮ ಮುದ್ದಾದ ಮಕ್ಕಳು ಪ್ರಾರ್ಥನಾ ಗೀತೆಯನ್ನು ಹಾಡ್ತಿದ್ದಾರೆ. ಬರಲಿ ಅವ್ರಿಗೆ ಜೋರಾದ ಚಪ್ಪಾಳೆ. ಸೊ ಸ್ಟಾರ್ಟ್ ಮಾಡ್ರ
dear students, ಎಂ ಜಯರಾಮ್ ಅವರು ಮಾಜಿ ಬೆಸ್ಕಾಂ. ಹಾಗೆ ನಮ್ಮ ಈ ಹಾರ್ವರ್ಡ್ ಸಾಂಸ್ಕೃತಿಕ ಕಲಾ ವೈಭವಕ್ಕೆ ಶ್ರೀ ಕೋಡಿಮಠದ ಪೀಠಾಧಿಪತಿಗಳು ಆಗಿರುವ ಶ್ರೀ 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 ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳು ಬಂದಿದ್ದಾರೆ. ಅವರಿಗೆ ನಮ್ಮ ಚೇರ್ಮನ್ ಆಗಿರುವಂಥ ರಾಜಣ್ಣ ಅವರು ಹಾಗೆ ಶ್ರೀಯುತ DMM ಗೌಡ್ರು, ಲಕ್ಷ್ಮಣ್ ಮೂರ್ತಿ ಸರ್ ಅವರು ಹೂವಿನ ಬೊಕ್ಕೆಯನ್ನು ಕೊಡೋ ಮೂಲಕ, ಹೂವಿನ ಗುಚ್ಛವನ್ನು ಕೊಡೋ ಮೂಲಕ ನಾವು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ಶ್ರೀ 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 ದಾಸೋಹ ರತ್ನ ಬ್ರಹ್ಮಾನಂದ ಸ್ವಾಮೀಜಿ, ಶ್ರೀ ದುರ್ಗಾದೇವಿ ದೇವಸ್ಥಾನ ಮತ್ತು ಗೋಶಾಲೆ, ಆನೆಗುಂದಿ, ಕಿಷ್ಕಿಂದ ಗಂಗಾವತಿ. ಸೊ ಇವರಿಗೂ ಕೂಡ, ಈ ನಮ್ಮ ಸ್ವಾಮೀಜಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಸರ್. ಹಾಗೆ ನಮ್ಮ ಹಿರಿಯ ನಟರು ಆಗಿರುವಂಥ ಮುಖ್ಯಮಂತ್ರಿ ಚಂದ್ರು ಸರ್ ಅವರು ಕೂಡ ನಮ್ಮ ಶ್ರೀಯುತ ಈ ಒಂದು ಇನ್ಸ್ಟಿಟ್ಯೂಷನ್ನ ಚೇರ್ಮನ್ ಆಗಿರುವಂಥ ರಾಜಣ್ಣ ಸರ್ ಅವರು ಹೂವಿನ ಬೊಕ್ಕೆಯನ್ನು ಕೊಡೋ ಮೂಲಕ ಸ್ವಾಗತವನ್ನು ಕೋರ್ತಿದ್ದಾರೆ. ಕುಟುಂಬ ಹೇಳಬೇಡ, DMM ಗೌಡ್ರು ಕೂಡ ಸಂಸ್ಥೆಯ ಅಧ್ಯಕ್ಷರಿಂದ ಯಾರಿಗೆ ಇವ್ರದಾಯ್ತು, ಅವರೆಲ್ಲ ಬಂದಿರೋರು ಹೇಳಿ ಅಷ್ಟೇ. ಹಾಗೆ ಶಿಕ್ಷೆಯನ್ನು ಕೊಡೋ ಮೂಲಕ ನಾವು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಸರ್. ಹೇಳಿ ಅಷ್ಟೇ. ನಮ್ಮ ಮುಖ್ಯಮಂತ್ರಿ ಚಂದ್ರು ಸರ್ ಅವರ ಶ್ರೀಮತಿ ಆಗಿರುವಂಥ ಪದ್ಮಾ ಚಂದ್ರು ಮೇಡಮ್ಗೂ ಕೂಡ ನಾವು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ನಮ್ಮ ಪುಟಾಣಿ ಮಕ್ಕಳು ಹೂವಿನ ಬೊಕ್ಕೆಯನ್ನು ಕೊಡೋ ಮೂಲಕ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಮ್ಯಾಮ್ ನಮಗೆ. ಹಾಗೆ ಶ್ರೀಯುತ ಗೋಪಿನಾಥ್ ಸರ್ ಅವರು ಟ್ರಸ್ಟಿ, ಶ್ರೀ ಬೈಲ ಮಂಗಲಮ್ಮ ಎಜುಕೇಷನ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್. ಸರ್ ನಾವು ನಿಮಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ನಾಗೇಶ್ ಮೂರ್ತಿ ಸರ್ ಅವರು ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ದಾಸನ್ಪುರ. ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮ್ಮ ಸಂಸ್ಕೃತಿಯನ್ನು ನೋಡೋದೇ ಒಂಥರ ಕಷ್ಟ ಆಗಿದೆ. ವೆಸ್ಟರ್ನ್ ಕಲ್ಚರೇ ತುಂಬ ಜಾಸ್ತಿ ಇದೆ. ಹಾಗಾಗಿ ಮಕ್ಕಳಿಗೆ ಉತ್ತಮವಾದ ನಮ್ಮ ಸನಾತನ ಧರ್ಮದ ಸಂಸ್ಕೃತಿಯನ್ನು ಹೇಳ್ಕೊಡೋದು, ಅದರ ಜೊತೆಗೆ ತಂದೆ ತಾಯಿಗಳನ್ನು ಯಾವ ರೀತಿಯಾಗಿ ನಾವು ನೋಡ್ಕೋಬೇಕು. ಸೊ ನಾವು ಅವಾಗಿನ ಜಮಾನ ನೋಡೋದಾದರೆ, ಆಗಿನ ಕಾಲದಲ್ಲಿ ನೋಡೋದಾದರೆ ನಮ್ಮ ಹಿರಿಯರು ಎಲ್ಲರೂ ಕೂಡ ತಂದೆ ತಾಯಿಯನ್ನು ದೇವರು ಅಂತ ಭಾವಿಸ್ತಿದ್ರು. ಇತ್ತೀಚೆಗೆ ಮಕ್ಕಳಲ್ಲಿ ತಂದೆ ತಾಯಿನ ಅನ್ನೋ ಥರ ಬಂದಿದೆ. ಹಾಗಾಗಿ ತಂದೆ ತಾಯಿಗಳಿಗೆ ಮಕ್ಕಳು ಗೌರವವನ್ನು ಕೊಡಬೇಕು. ಅದರ ಜೊತೆಗೆ
ಇತ್ತೀಚಿನ ದಿನಮಾನಗಳಲ್ಲಿ ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಿದೆ. ಯಾಕಂದರೆ ಮಕ್ಕಳಿಗೆ ತಂದೆ ತಾಯಿಗಳ ಮೌಲ್ಯ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ವೃದ್ಧಾಶ್ರಮದ ಸಂಖ್ಯೆಯನ್ನು ಕಡಿಮೆ ಮಾಡಬೇಕು, ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಅದ್ರ ಜೊತೆಗೆ ಸಂಸ್ಕೃತಿಯನ್ನು ಕೊಡಬೇಕು ಅನ್ನೋದೇ ನಮ್ಮ ಈ ಒಂದು ಹಾರ್ವರ್ಡ್ ಇನ್ಸ್ಟಿಟ್ಯೂಷನ್ನ ಮುಖ್ಯ ಉದ್ದೇಶ ಆಗಿದೆ. ಅದಕ್ಕೋಸ್ಕರ ಮಕ್ಕಳಿಗೆ ದಿನಾ ಬೆಳಗ್ಗೆ ಶಾಲೆಗೆ ಬಂದಾಗ ಉತ್ತಮ ಸಂಸ್ಕೃತಿಯನ್ನು ಕೊಡ್ತಿದ್ದಾರೆ. ಹಾಗೆ ಈ ಒಂದು ಸಂಸ್ಥೆ ತುಂಬ ಚೆನ್ನಾಗಿ ಬೆಳ್ಕೊಳ್ತಾ ಬಂದಿದೆ. ಇನ್ನು ಮುಂದೆ ಮಕ್ಕಳಿಗೆ ಒಳ್ಳೆ ಸಂಸ್ಕೃತಿ ಹಾಗೂ ಶಿಕ್ಷಣವನ್ನು ಕೊಡೋದ್ರಲ್ಲಿ ಮುಂದೆ ಇರ್ತಾರೆ. ಈ ಒಂದು ಹಾರ್ವರ್ಡ್ ಸಾಂಸ್ಕೃತಿಕ ಕಲಾ ವೈಭವವನ್ನು ನೀವೆಲ್ಲರೂ ತಿಳ್ಕೊಂಡ್ರಿ ಹಾರ್ವರ್ಡ್ ಸಂಸ್ಥೆ ಬಗ್ಗೆ. ಈಗ ಹಾರ್ವರ್ಡ್ ಸಾಂಸ್ಕೃತಿಕ ಕಲಾ ವೈಭವವನ್ನು ಶುರು ಮಾಡುವಂಥ ಸಮಯ. ಇಲ್ಲಿರುವಂಥ ಎಲ್ಲ ಗಣ್ಯ ಅತಿಥಿಗಳು ದೀಪವನ್ನು ಬೆಳಗೋ ಮೂಲಕ ಕಾರ್ಯಕ್ರಮವನ್ನು ಶುರು ಮಾಡ್ತಿದ್ದಾರೆ. ನೀವೆಲ್ಲರೂ ಕೂಡ ಕಲಾ ವೈಭವವನ್ನು ಕಣ್ತುಂಬ್ಕೊಳ್ಳೋಕ್ಕೆ ಕಾಯ್ತಾ ಇದ್ದೀರಾ. ಎಲ್ಲ ಮುಖ್ಯ ಅತಿಥಿಗಳು ಗಣ್ಯರು ಬಂದು ದೀಪವನ್ನು ಬೆಳಗೋ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕಾಗಿ ವಿನಂತಿ ಸರ್. ಧನ್ಯವಾದಗಳು ನಮ್ಮ ಎಲ್ಲ ಶಿಕ್ಷಕಿಯರಿಗೆ, ತುಂಬ ಚೆನ್ನಾಗಿ ಹಾಡನ್ನು ಹಾಡಿದ್ರು. ಹಾಗೆ ಈ ಒಂದು ನಮ್ಮ ಕಲಾ ವೈಭವಕ್ಕೆ ಆಗಮಿಸಿರುವಂಥ ಎಲ್ಲ ಗಣ್ಯ ಅತಿಥಿಗಳು, ಮುಖ್ಯ ಅತಿಥಿಗಳು ನಿಮ್ಮ ಎಲ್ಲರನ್ನು ಕುರಿತು ಮಾತಾಡ್ತಾರೆ. ಈ ಒಂದು ಕಾರ್ಯಕ್ರಮದ ಬಗ್ಗೆ ಅಡ್ರೆಸ್ಸನ್ನು ಮಾಡ್ತಾರೆ.
ಮೊದಲಿಗೆ ನಾವು ನಮ್ಮ ಕೋಡಿ ಮಠದ ಪೀಠಾಧಿಪತಿಗಳು ಆಗಿರುವಂಥ ಶ್ರೀ 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 ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳ ಹತ್ರ ಹೋಗೋಣ. ಸೊ ಅವ್ರ ಹತ್ರ ನಾವು ಈ ಕಾರ್ಯಕ್ರಮದ ಬಗ್ಗೆ ತಿಳ್ಕೊಳ್ಳೋಣ. ಸರ್ ಏನು ಹೇಳ್ತಾರೆ ಅಂತ ಹೇಳಿ ಕೇಳೋಣ. ಸರ್, ಈ ಒಂದು ಕಾರ್ಯಕ್ರಮದ ಕುರಿತು ನೀವೊಂದು 5 ನಿಮಿಷ ನಮ್ಮ ಎಲ್ಲರೊಟ್ಟಿಗೆ ಮಾತಾಡಬೇಕಾಗಿ ವಿನಂತಿ ಸರ್. ಎಸ್, ಹಾಗೆ ನಮ್ಮ ಮೊದಲಿಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಹಿರಿಯ ನಟರಾಗಿರುವಂಥ ಮುಖ್ಯಮಂತ್ರಿ ಚಂದ್ರ ಸರ್ ಬರ್ತಿದ್ದಾರೆ. ಬರಲಿ, ಅವ್ರಿಗೆ ಜೋರಾದ ಚಪ್ಪಾಳೆ. ಬರುತ್ತಲ್ಲ, ಕೇಳಿಸುತ್ತಾ? ನಿಮ್ಮನ್ನ ಕೇಳ್ತಿದ್ದಾರೆ, ಕೇಳಿಸುತ್ತಾ ಅಂತ ಹೇಳಿ. ಕೇಳಿಸ್ತಿದ್ಯಾ ನಿಮ್ಮೆಲ್ರಿಗೂ? ಅಲ್ಲ, ಇದು ಈ ಮೈಕ್ ಕೆಲಸ ಮಾಡ್ತಿದ್ಯಾ ಅಂತ. ಹಲೋ 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 ಆತ್ಮೀಯ ಎಲ್ಲ ಬಂಧುಗಳೇ, ವೇದಿಕೆ ಮೇಲೆ ಉಪಸ್ಥಿತರಾಗಿರ್ತಕ್ಕಂಥ ನಮ್ಮ ಸ್ಥಳೀಯರು ಆದಂಥ ಕೋಡಿ ಮಟ್ಟದ ಸ್ವಾಮಿಗಳಾದ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮಿಗಳ ಪಾದಾರವಿಂದಗಳಲ್ಲಿ ನಮನವನ್ನು ಸಲ್ಲಿಸುತ್ತಾ, ಹಾಗೆ ನಮ್ಮ ಬ್ರಹ್ಮಾನಂದ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮನವನ್ನು ಸಲ್ಲಿಸುತ್ತಾ, ಕೂಳ್ತಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳಿಗೂ ಕೂಡ ನಮನವನ್ನು ಸಲ್ಲಿಸಿ ನಾನೆರಡು ಮಾತನ್ನು ಆಡ್ತಾ ಇದ್ದೀನಿ. ರಾಜಣ್ಣ ಅವರು ನಾನಿರ್ತಕ್ಕಂಥ ನನ್ನ ಜಮೀನಿರ್ತಕ್ಕಂಥ ಊರಿನಲ್ಲೇ ಇರ್ತಕ್ಕಂಥವರಾದ್ದರಿಂದ ಅಲ್ಲಿನ ನನ್ನ ತಮ್ಮ ಸೋಮಶೇಖರು, ನನ್ನ ಗೆಳೆಯ ಮಹೇಶ್ ಅವರ ಆತ್ಮೀಯತೆಯಿಂದ ಪರಿಚಯ ಆಗಿ ತಾವು ಇವತ್ತು ಎಲ್ಲಾದರೂ ಕಾರ್ಯಕ್ರಮ ಇದ್ದರೂ ಕೂಡ ಇಲ್ಲಿಗೆ ಬಂದು ನಮ್ಮ ಮಕ್ಕಳನ್ನು ಸ್ವಲ್ಪ ಉತ್ಸಾಹಿ ಮಾತುಗಳನ್ನು ಆಡಿ ನೋಡ್ಕೊಂಡು ಹೋಗಬೇಕಾಗಿದೆ ನಮ್ಮ ಕಾಲೇಜಿನನ್ನು ಅಂತ ಕೇಳಿಕೊಂಡ್ರು. ನಾನು ಕೂಡ ನಿಮ್ಮ ಹಾಗೆ ಈ ಥರ ಗ್ರಾಮೀಣ ಭಾಗದಲ್ಲೇ ಅಧ್ಯಯನ ಮಾಡಿದಂಥವನು. ತುಮಕೂರು ಸಿದ್ಧಗಂಗಾ ಮಠದಲ್ಲಿ 6-7 ವರ್ಷಗಳ ಕಾಲ ನಾನು ಅಧ್ಯಯನ ಮಾಡಿದ್ದೇನೆ. ಶಿವಕುಮಾರ ಸ್ವಾಮಿಗಳ ಪಾದಾರವಿಂದಗಳಿಗೆ ನಮನವನ್ನು ಸಲ್ಲಿಸಿ ಅವರ ಆಶೀರ್ವಾದವನ್ನು ಪಡ್ಕೊಂಡು ಇವತ್ತು ಈ ಮಟ್ಟಕ್ಕೆ ನಾನು ಬೆಳೆಯೋದಕ್ಕೆ ಸಾಧ್ಯ ಆಗಿದೆ. ಸಾಮಾನ್ಯವಾಗಿ ಗ್ರಾಮೀಣ ಮಕ್ಕಳು ಕೀಳಿರಿಮೆಯಲ್ಲಿರ್ತೀವಿ. ಎಲ್ಲೋ ಒಂದು ಕಡೆ ನಮ್ಮ ಕೈಲಿ ಸಾಧ್ಯ ಇಲ್ಲ, ಇಂಗ್ಲೀಷ್ ಕಷ್ಟ, ಪ್ರಪಂಚ ಸುತ್ತೋದು ಕಷ್ಟ, ದೊಡ್ಡ ವ್ಯಕ್ತಿಗಳಾಗೋದು ಕಷ್ಟ, ವಿದ್ಯಾಭ್ಯಾಸ ತಲೆಗತ್ತೋದಿಲ್ಲ. ಈ ಎಲ್ಲವೂ ಗ್ರಾಮೀಣ ಭಾಗದ ಮಕ್ಕಳಲ್ಲಿ ಆ ಒಂದು ಕಾಡ್ತಾ ಇರ್ತದೆ ಕೀಳಿರಿಮೆ. ಆದರೆ ಅವರಲ್ಲಿ ಶಕ್ತಿ ಇರುತ್ತೆ, ಶ್ರದ್ಧೆ ಇರುತ್ತೆ, ಭಕ್ತಿ ಇರುತ್ತೆ ಮತ್ತು ಸಾಮರ್ಥ್ಯ ಇರುತ್ತೆ. ಬೆಳೆಸ್ಕೊಳ್ತಕ್ಕಂಥದ್ರಲ್ಲೆಲ್ಲೋ ಲೋಪ ಆಗಿರ್ತದೆ. ಆದರೆ ಇವತ್ತು ಈ ಶಾಲೆಗೆ ಬಂದು ನೋಡಿದಾಗ ಈ ಶಾಲೆಯ ಆರೋಗ್ಯಕರವಾದ ವಾತಾವರಣಕ್ಕೆ ರಾಜಣ್ಣ ಅವರಿಗೆ ವಿಶೇಷವಾದ ಒಂದು ಚಪ್ಪಾಳೆಯನ್ನು ಹೊಡೆಯೋಣ. ಇಂಥ ಕಾಲದಲ್ಲೂ ಕೂಡ ಇಂಥ ಒಂದು ಕಾಲೇಜನ್ನು ನಡೆಸ್ತಾ ಇದ್ದಾರಲ್ಲ. ಬಹುತೇಕ ಇಲ್ಲಿ PUC, ಹೈಸ್ಕೂಲು, ಡಿಗ್ರಿ ಎಲ್ಲ ಇದ್ದಾವೆ. ಸುತ್ತ 10-6 ಹಳ್ಳಿಗಳಿಂದ ಈ ಜಾಗಕ್ಕೆ ತಾವೆಲ್ಲರೂ ಬರ್ತಾ ಇದ್ದೀರಾ. ನಾನು ನಿಮ್ಮಲ್ಲಿ ಮನವಿ ಮಾಡೋದೇನೆಂದರೆ, ಇವತ್ತು ನೀವು ಬೇರೆ ಕಾಲಘಟ್ಟದಲ್ಲಿದ್ದೀರಾ. ನಾವು ಈ ಥರ ಕಾಲೇಜ್ನಲ್ಲಿ ಓದ್ತಿರ್ಬೇಕಾದ್ರೆ ಆರೋಗ್ಯವನ್ನು ಕೇಳಬೇಕಾಗಿರಲಿಲ್ಲ. ಆರೋಗ್ಯ ತನ್ನಿಂದ ತಾನೇ ಇರ್ತಾ ಇತ್ತು. ಸೌಜನ್ಯ ಸಜ್ಜನಿಕೆ ಇರ್ತಕ್ಕಂಥ ಜನ ಇರ್ತಾಯಿದ್ರು. ಪ್ರಾಮಾಣಿಕವಾಗಿ ನಡ್ಕೊಳ್ತಕ್ಕಂಥ ವ್ಯವಸ್ಥೆ ಇತ್ತು. ಆಮೇಲೆ ಎಲ್ಲೋ ಒಂದು ಕಡೆ ದೇವರು ದಿಂಡ್ರು ಅನ್ನೋ ನಂಬಿಕೆ ಇತ್ತು. ಆ ಭಾವನಾತ್ಮಕವಾದ ಸಂಬಂಧ ಇತ್ತು. ಜಾತ್ಯತೀತವಾದ ಮನೋಭೂಮಿಕೆಯಲ್ಲಿ ನಾವು ಬೆಳೀತಾ ಇದ್ದು. ನಿಮ್ಗೆ ಇವತ್ತು ಅರ್ಥ ಆಗೋದೇನಂತಂದರೆ, ಇವತ್ತು ಜಾತಿಯ ಆಧಾರದ ಮೇಲೆ ಜನ ಬದುಕ್ತಾ ಇದ್ದೀವಿ, ದುಡ್ಡಿನ ಆಧಾರದ ಮೇಲೆ ಜನ ಬದುಕ್ತಾ ಇದ್ದೀವಿ. ಯಾವುದೇ ಮಟ್ಟಕ್ಕೆ ಯಾರೇ ಹೋದರೂ ಚಿಂತಿಲ್ಲ, ಮನುಷ್ಯರು ಹಾಳಾದರೂ ಚಿಂತಿಲ್ಲ, ನಾನು ನನ್ನ ಕುಟುಂಬ ಸುಖವಾಗಿರಬೇಕು ಅನ್ನುವ ಕೆಟ್ಟ ಪರಿಸ್ಥಿತಿಗೆ ಇಡೀ ದೇಶದಲ್ಲಿ ಬಂದಿದ್ದೇವೆ. ನಾನು ಯಾರನ್ನೂ ವೈಯಕ್ತಿಕವಾಗಿ ಟೀಕೆ ಮಾಡಲ್ಲ. ಮಕ್ಕಳಾದ್ರಿಂದ ಭವಿಷ್ಯದ ರೂಪ ನಿಮ್ಮಲ್ಲಿರೋದ್ರಿಂದ ನಮ್ಮ ಕಾಲ ಮುಗಿತಾ ಇದೆ. ವೇದಿಕೆ ಮೇಲೆ ಕೂತಿಲ್ಲ ಬಹುತೇಕ 50 ದಾಟಿರ್ತಕ್ಕಂಥವ್ರಾದರೆ, ನೀವೆಲ್ಲ ಇನ್ನೂ ಸಣ್ಣ ಮಕ್ಕಳು. ನಿಮ್ಮ ಭವಿಷ್ಯವನ್ನು ಈ ಕೆಟ್ಟ ಕಾಲದಲ್ಲಿ, ಈ ಒಂದು ಕೆಟ್ಟ ನಡತಾ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಭಾಳ ಎಚ್ಚರಿಕೆಯಿಂದ ಜಾಗವನ್ನು ಕಾಲಿಡ್ತಾ ಇರಬೇಕಾಯ್ತು. ಏನು ಸಹವಾಸವನ್ನು ಕೂಡ ಭಾಳ ಎಚ್ಚರಿಕೆಯಿಂದ ಮಾಡಬೇಕು. ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅನ್ನೋ ಥರದಲ್ಲಿ ಒಂದು ಗಾದೆನೂ ಕೂಡ ಇದೆ. ಅದಕ್ಕೆ ಬಸವಣ್ಣನವರ 12ನೇ ಶತಮಾನದಲ್ಲಿ ಬಸವಣ್ಣವರು ಒಂದು ಕ್ರಾಂತಿಯನ್ನೇ ಮಾಡಿದರು. ಅವತ್ತು ಈ ಥರದ್ದೆಲ್ಲ ಸಣ್ಣ ಸಣ್ಣ ಸಮಸ್ಯೆಗಳಿಗೆ ದೊಡ್ಡದಾದಂಥ ಒಂದು ಅನುಭವ ಮಂಟಪವನ್ನು ಮಾಡಿ ಎಲ್ಲ ಸಮಾಜದವ್ರನ್ನೂ ಸೇರಿಸಿ ಮನುಷ್ಯರಾಗಿ ಬದುಕೋಣ, ಮಾನವನಾಗಿ ಬದುಕೋಣ, ಯಾವುದಾದ್ರೂ ಚಿಂತೆ ಇಲ್ಲ, ಮಾನವನಾಗೋಣ ಮೊದಲನೇದಾಗಿ ಅನ್ನೋ ಥರದಲ್ಲಿ ಹೇಳಿದ್ರು.
ಅದಕ್ಕೆ ಅವರೊಂದು ಕಡೆ ಎಲ್ಲೋ ಒಂದು ಕಡೆ ಹೇಳ್ತಾರೆ, ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಆಕಳ ಹಾಲ ನೆರೆದರೂ ಕೂಡ ಕಹಿಯಾಗದಲ್ಲದೆ ಸಿಹಿ ಆಗಬಲ್ಲದೆ ಅಂತ. ಇದು ಯಾವತ್ತೂ 12ನೇ ಶತಮಾನದಲ್ಲಿ ಹೇಳಿರೋದೆಂದರೆ, ಸಹವಾಸ ನೆಟ್ಟಿಗಿದ್ರೆ ನೀವು ನೆಟ್ಟಿಗಿರ್ತೀರ, ಸಹವಾಸ ಎಡವಟ್ಟಾದರೆ ನಾವು ದಾರಿ ತಪ್ತೀವಿ. ಆ ರೀತಿಯಾಗಿ ರಾಜಕೀಯ ಅನ್ಯಾಯಗಳು ಆಗೋಗಿದೆ. ರಾಜಕೀಯದಲ್ಲೂ ಕಲುಷಿತವಾಗಿದೆ, ವಿದ್ಯಾರ್ಥಿಗಳಲ್ಲೂ ಕಲುಷಿತವಾಗಿದೆ, ಪೋಷಕರಲ್ಲೂ ಕಲುಷಿತವಾಗಿದೆ. ಎಲ್ಲೋ ಒಂದು ಕಡೆ ಪೋಷಕರಿಗೆ ಇಂಗ್ಲೀಷ್ ಕಲಿಯದೇ ಇದ್ದರೆ ನಮ್ಮ ಮಕ್ಕಳು ದೊಡ್ಡ ವ್ಯಕ್ತಿಗಳಾಗೋದೇ ಇಲ್ಲ, ಸಮಾಜದಲ್ಲಿ ದೊಡ್ಡ ಸ್ಥಾನವನ್ನು ಪಡೆಯೋದಿಲ್ಲ ಅಂತ ಹೇಳಿದಾವೆ. ಇವತ್ತು ನಮ್ಮ ಸ್ವಾಮೀಜಿಗಳಿಬ್ಬರೂ ಕೂತಿದ್ದಾರೆ. ಅವರು ಏನು ಭಾರಿ ಪಾಂಡಿತ್ಯವನ್ನು ಇಂಗ್ಲೀಷ್ನಲ್ಲಿ 1ನೇ ತರಗತಿಯಿಂದ ಓದಿ ಬಂದವರಲ್ಲ. ಆದರೆ ಅವರು ಓದಿ ಬಂದಿದ್ದು ಕನ್ನಡ ಶಾಲೆ, ಕನ್ನಡ ಮಾಧ್ಯಮ ಶಾಲೆಗಳಲ್ಲೇ, ಬಡತನದ ಮಠಗಳಲ್ಲೇ ಕೂಡ. ಆದರೆ ಇವತ್ತು ವಿಶ್ವದಲ್ಲೇ ಶ್ರೇಷ್ಠ ಸ್ವಾಮೀಜಿಗಳಾಗಿದ್ದಾರೆ ಅಂತ ಅಂದಾಗ ಯಾವುದೇ ವ್ಯಕ್ತಿ ಏನು ಬೇಕಾದರೂ ಆಗಬಹುದು ಅನ್ನೋದಕ್ಕೆ ನಿಮಗೊಂದು ಕಾರಣ. ಆದರೆ ಒಂದು ನೀತಿಯನ್ನು ನಾವು ಇಟ್ಕೋಬೇಕಾಗಿದೆ. ಭಗವದ್ಗೀತೆ ದೊಡ್ಡ ಗೀತೆ, ನಾವೆಲ್ಲರೂ ಕೂಡ ಓದೋಕ್ಕಾಗೋದಿಲ್ಲ, ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಬಸವಣ್ಣನವರು ಸಪ್ತಸೂತ್ರಗಳು ಅಂತ ವಚನವನ್ನು ಬರೆದಿದ್ದಾರೆ. ಸಪ್ತಸೂತ್ರಗಳು: ಕಳಬೇಡ, ಕೊಲಬೇಡ, ಉಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಇಷ್ಟನ್ನು ಮಾತ್ರ ಕಲ್ತ್ಕೊಳ್ಳಿ ಅಂತ ಒಂದು ಮಾತನ್ನು ಹೇಳಿದ್ರು. ಆಮೇಲೆ ಇವತ್ತಿನ ದಿವಸ ನಮಗೆ ನಂಬಿಕೆ ಅನ್ನತಕ್ಕಂಥದ್ದು ಯಾವ ಮಟ್ಟಕ್ಕೆ ಹೋಗಿದ್ದೀವಿ ಅಂತ ಅಂದರೆ, ಊಟ ಇಲ್ಲದೆ ಇದ್ರೂ ಚಿಂತೆ ಇಲ್ಲ, ಬಟ್ಟೆ ಇಲ್ಲದೆ ಇದ್ರೂ ಚಿಂತೆ ಇಲ್ಲ, ಆರೋಗ್ಯ ಇಲ್ಲದೆ ಇದ್ರೂ ಚಿಂತೆ ಇಲ್ಲ, ಆರ್ಥಿಕ ಭದ್ರತೆ ಇಲ್ಲದೆ ಇದ್ರೂ ಚಿಂತೆ ಇಲ್ಲ. ಗುಡಿ ಗುಂಡಾರಗಳನ್ನು ಕಟ್ಟೋದ್ರ ಮುಖೇನವೇ ನಾವು ದೊಡ್ಡವರಾಗ್ತೀವಿ ಅನ್ನೋ ನಂಬಿಕೆಗೆ ಹೋಗ್ಬಿಟ್ಟಿದ್ದೀವಿ. ನಾನು ಭಗವಂತನನ್ನು ನಿಜವಾಗ್ಲೂ ಪ್ರೀತಿಸ್ತೀನಿ, ದೇವರನ್ನು ನಾನು ನಂಬ್ತೀನಿ. ಆದರೆ ನಂಬಿಕೆ ಎಷ್ಟರ ಮಟ್ಟಿಗೆ ಇರಬೇಕು ಅನ್ನೋದಕ್ಕೆ ಬಸವಣ್ಣವರೇ ಒಂದು ಮಾತು ಹೇಳಿದ್ದಾರೆ: ಉಳ್ಳವರು ಶಿವಾಲಯ ಕಟ್ಟುವರು, ನಾನೇನು ಮಾಡಲಿ ಬಡವನಯ್ಯ. ಉಳ್ಳವರು ಶಿವಾಲಯ ಕಟ್ಟುವರು, ನಾನೇನು ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಒಂದು ಶಿಶಿರವೇ ಒನ್ನ ಕಳಸವಯ್ಯ. ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ ಅಂತ. ಸ್ಥಾವರ ಅಂತ ಅಂದರೆ ಯಾವುದೇ ಗುಡಿ ಗೋಪುರಗಳು ನಂಬಿಕೆಗಷ್ಟೇನೆ. ಆದರೆ ಜಂಗಮ ಅನ್ನತಕ್ಕಂಥದ್ದು ನಾವು ಮಾನವತಾವಾದವನ್ನು ಪಡ್ಕೊಂಡಿರ್ತಕ್ಕಂಥವ್ರು ಊರೂರು ಅಲ್ಕೊಂಡು ಎಲ್ಲಿ ಬೇಕಾದರೂ ದೇವರನ್ನು ಕಾಣ್ತಕ್ಕಂಥ ಸಾಮರ್ಥ್ಯ ಇರೋರು. ನೀವು ಎಲ್ಲಾದರೂ ಇದ್ದುಕೊಂಡು ಹೇಗಾದರೂ ಇರಿ, ದೇವರ ನಂಬಿಕೆಯನ್ನಿರಿ. ಕಾಯಕವೇ ಕೈಲಾಸ ಅಂತ ಇನ್ನೊಂದು ಮಾತನ್ನು ಹೇಳಿದ್ದಾರೆ ಬಸವಣ್ಣವ್ರು. ನಾನು ಯಾಕೆ ಯಾರನ್ನೂ ಟೀಕೆ ಮಾಡದೆ ಹೇಳ್ತಾ ಇದ್ದೀನಿ ಅಂದರೆ, ಬೇಸಿಕ್ ಆಗಿ ನಮಗೆ ನಂಬಿಕೆ ಬೇಕು, ದೇವರು ಬೇಕು, ಧಾರ್ಮಿಕ ಆಚರಣೆಗಳು ಬೇಕು. ಇವತ್ತು ರಾಜಣ್ಣ ಅವರು ಇಷ್ಟು ದೊಡ್ಡ ಶಕ್ತಿ ಪಡೆದಿರೋದಕ್ಕೆ ಅವರು ಧಾರ್ಮಿಕದಲ್ಲಿ ಪ್ರಾಮಾಣಿಕವಾಗಿ ನಂಬಿಕೆ ಇಟ್ಟಿರೋದ್ರಿಂದ. ಮೌಢ್ಯದಲ್ಲಿ ನಂಬಿಕೆ ಇಟ್ಕೊಳ್ಳಿ ಅಂತ ಯಾರೂ ಹೇಳಿಲ್ಲ. ಮೂಢನಂಬಿಕೆಗಳನ್ನ ಇಟ್ಕೋಬೇಕಾಗಿಲ್ಲ, ಮೂಢನಂಬಿಕೆಗಳನ್ನು ಆಚರಣೆ ಮಾಡಬೇಕಾಗಿಲ್ಲ. ಕಾಯಕವೇ ಕೈಲಾಸ ಅಂದ್ರೆ ಮಾಡುವ ಕೆಲಸದಲ್ಲಿ ದೇವರನ್ನು ಕಾಣು, ಶ್ರದ್ಧೆಯನ್ನು ಕಾಡು. ಇಲ್ಲಿರೋ ಮೇಷ್ಟ್ರುಗಳೆಲ್ಲ ನೆಟ್ಟಿಗೆ ಪಾಠ ಮಾಡಿದ್ರೆ ನೀವು ದೊಡ್ಡ ವ್ಯಕ್ತಿಗಳಾಗ್ತೀರಾ, ಇಲ್ದಿರ ಆಗೋದಿಲ್ಲ. ಅದೇ ದೇವರು, ನಿಮ್ಮ ಮುಖವೇ ದೇವರು ನಮಗೆ. ನೀವು ಸರಿಯಾದ ದೊಡ್ಡ ವ್ಯಕ್ತಿಗಳಾದರೆ ಅದೇ ದೇವರು, ಮಾಡುವ ಎಲ್ಲ ಕೆಲಸವೂ ದೇವರು. ಆ ದೃಷ್ಟಿಯಿಂದ ಇವೆಲ್ಲವನ್ನು ಹೇಳ್ತಾ ಇದ್ದೀನಿ. ಭಾಳ ಉದ್ದನೆ ಭಾಷಣ ಮಾಡೋಕ್ಕೆ ಹೋಗಿ ಇಷ್ಟಪಡೋದಿಲ್ಲ. ಒಂದು ಪೋಷಕರಲ್ಲಿ ಹೇಳ್ತಾ ಇದ್ದೀನಿ, ಮಕ್ಕಳು ಯಾವ ರೀತಿ ಬೆಳೀತಾರೆ, ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ, ಯಾವುದರಲ್ಲಿ ಆಸಕ್ತಿ ಇದೆ ಆ ಕಡೆ ಅವರನ್ನು ಪ್ರೋತ್ಸಾಹ ಮಾಡೋಕ್ಕೋಗಿ. ನಿಮ್ಮ ಇಷ್ಟಕ್ಕೆ ಇವನು ಡಾಕ್ಟರ್ ಆಗಬೇಕು, ಇವನು ಇಂಜಿನಿಯರ್ ಆಗಬೇಕು, IAS ಆಗಬೇಕು, ದೊಡ್ಡ ಶ್ರೀಮಂತ ಆಗಬೇಕು ಅಂತ ತಳ್ಳಕ್ಕೆ ಹೋಗಬೇಡಿ. ಆ ಆತ್ಮಹತ್ಯೆಗಳಾಗ್ತಿರೋದಕ್ಕೆ ನಿಮ್ಮ ಒತ್ತಡವೂ ಜಾಸ್ತಿ ಅನ್ನತಕ್ಕಂಥದ್ದು ಮಾತನ್ನು ನಾವು ಹೇಳಬೇಕಾಗ್ತದೆ. ಇವತ್ತು ವಿದ್ಯಾರ್ಥಿಗಳಲ್ಲಿ ಆತ್ಮಹತ್ಯೆ ಆಗೋದಕ್ಕೆ ಕಾರಣ ಕೇವಲ ಅವರ ಮನಸ್ಥಿತಿ ಅಲ್ಲ, ನಾವು ಯಾರು ಸಾಕ್ತಾ ಇದ್ದೀವಿ, ಪೋಷಕರು ಮಾಡ್ತಿದ್ದೀವಿ, ಅವರ ತಪ್ಪು ಇದೆ. ಹಿಂಗೆ ಆಗಬೇಕು, ನೀನು ಇಷ್ಟೇ ಮಾರ್ಕ್ಸ್ ತೆಗಿಬೇಕು, ಇದೇ ಮಾಡಬೇಕು ಅಂತಕ್ಕಂಥ ನಮ್ಮ ಶಿಕ್ಷಣ ಇಲಾಖೆಯು ಆ ಮಕ್ಕಳಿಗೆ ಕಳಿಸ್ತಕ್ಕಂಥ ಪುಸ್ತಕಗಳು ನೋಡಿದಾಗ ಭಯ ಆಗುತ್ತೆ. ಹೊರೆಯನ್ನು ಏರಿ ರೈತರು ಪಲ್ಲವನ್ನು ರಾಗಿನೋ ಅಥವಾ ಭತ್ತವನ್ನು ಹೊತ್ಕೊಂಬರೋ ರೀತಿಯಲ್ಲಿ ಪುಸ್ತಕ ಹೊತ್ಕೊಂಬರ್ತಾರೆ. ಅದು ಮುಖ್ಯ ಅಲ್ಲ. ನಿಮ್ಮ ಪಾಠದಲ್ಲಿ ಕಲಿಸ್ಕೊಡಿ, ನೀತಿಯನ್ನು ಕಲಿಸ್ಕೊಡಿ, ಶ್ರದ್ಧೆಯನ್ನು ಕಲಿಸ್ಕೊಡಿ, ಆ ಮೂಳನ್ನು ಕಲಿಸ್ಕೊಡಿ ಅಂತಕ್ಕಂಥ. ನಾನು ಇವತ್ತಿನ ದಿವಸ ನಾನೇನು ದೊಡ್ಡ ಇಂಗ್ಲೀಷ್ ಪಾಂಡಿತ್ಯ ಅಲ್ಲ, ಓದಿಲ್ಲ, ಕನ್ನಡ ಶಾಲೆಯಲ್ಲಿ ಓದ್ದವನು. 35 ದೇಶಕ್ಕೆ ಹೋಗಿ ಬಂದಿದ್ದೀನಿ, 3 ಸತಿ MLA MLC ಆಗಿದ್ದೀನಿ. ಆದರೆ ಬಣ್ಣ ಇಟ್ಟು ಬದಲಾಯಿಸ್ಕೊಂಡಿಲ್ಲ, ಕಪ್ಪು ಚುಕ್ಕೆ ಇಟ್ಕೊಂಡಿಲ್ಲ, ಊರೂರು ತಿರ್ಕೊಂಡು ಬಂದಿದ್ದೀನಿ. ನೀವೆಲ್ಲ ನನ್ನ ಮೂತಿ ನೋಡೋಕ್ಕೆ ಬರ್ತಾ ಇದ್ದೀರಾ. ಆರ್ಡಿನರಿ BSc ಮಾಡಿರೋದು ನಾನು. ಯಾಕೆ ದೊಡ್ಡ ಮನುಷ್ಯ ಆಗೋಕ್ಕಾಗಲಿಲ್ಲ? ನಾನು ಮುಖ್ಯಮಂತ್ರಿ ಆಗಿದ್ದೀನಿ, ಬೇರೆ ಮುಖ್ಯಮಂತ್ರಿಗಳು ಮಾಜಿ ಆಗ್ತಾರೆ, ನಾನು ಒಬ್ಬನೇ ಆಗದೆ ಇರೋನು ಅಂದಾಗ ಇದಕ್ಕಿಂತ ಬೇಕಾ ಒಬ್ಬ ಬಡವ ವ್ಯಕ್ತಿ ಏನು ಬೇಕಾದ್ರೂ ಆಗೋದಕ್ಕೆ ಅನ್ನೋದಕ್ಕೋಸ್ಕರ ಮಾಜಿ ಯಾರೂ ಮಾಡೋಕ್ಕಾಗೋದಿಲ್ಲ. ಇವತ್ತು ಸಿದ್ದರಾಮಯ್ಯನವರು DK ಶಿವಕುಮಾರ್ ಎಲ್ಲಿ ನನ್ನ ಮಂತ್ರಿ ಪದವಿ ಇಳಿಸ್ಬಿಡ್ತಾರೋ ಅಂತ ಅವ್ರ ಕಿತ್ತಾಟ. ಅವರಿಗೆ ನಾನು ಎಲ್ಲಾಗಲ್ವ ಅಂತ ನಂದೇನೂ ಇಲ್ಲ, ಎಲ್ಲಿ ಬೇಕಾದ್ರೂ ಕರ್ಕೊಂಡೋಗಿ ಬರ್ತೀನಿ, ಮುಖ್ಯಮಂತ್ರಿನೇ ನಾನು. ಇರೋವರೆಗೂ ಮುಖ್ಯಮಂತ್ರಿ 42 ವರ್ಷದಿಂದ ಇದ್ದೀನಿ ಅಂದರೆ ಈ ರೀತಿಯ ಸಾಧನೆಯನ್ನು ನೋಡಿ. ಸ್ಥಾನ ಮುಖ್ಯ ಅಲ್ಲ,
ಭದ್ರ ಮುಖ್ಯ ಅಲ್ಲ, ಹಣ ಮುಖ್ಯ ಅಲ್ಲ, ಆಸ್ತಿ ಮುಖ್ಯ ಅಲ್ಲ. ಏನು ಬಿಟ್ಟು ಹೋಗ್ತೀಯ ನೀನು? ನಡವಳಿಕೆ ಯಾವ ಮಕ್ತಿ 50 ಭಾಗ ನಡವಳಿಕೆಯಿಂದಲೇ ನಾವು ಪಾಸ್ ಆಗಿಬಿಡ್ಬೋದು ಎಲ್ಲ ವಿಚಾರವನ್ನು. ಹಾಗಾಗಿ ಹೆಚ್ಚು ವಿಚಾರ ಮಾಡಕ್ಕೆ ಹೋಗೋದಿಲ್ಲ. ನಿಮಗೆ ಒಳ್ಳೆಯ ಶಾಲೆ, ಒಳ್ಳೆಯ ಕಾಲೇಜನ್ನು ಕೊಟ್ಟಿದ್ದಾರೆ. ಅದು ಈ ಗ್ರಾಮೀಣ ಭಾಗದಲ್ಲಿ ನಾನು ಇರ್ತಕ್ಕಂಥದ್ದು ನೆಲಮಂಗಲ, ನಾನು ಹುಟ್ಟಿದ್ದು. ನಾನೀಗ ಜಮೀನು ತಗೊಂಡಿರೋದು ಮುತ್ಸಾಗರ, ಅಲ್ಲೇ ನಮ್ಮ ರಾಜಣ್ಣವ್ರ ಜಮೀನು ಇದೆ. ಅದಕ್ಕೆ ಹೇಳಿದೆ, ನಿಮ್ಮದು ಅಲ್ಲೇ ಜಮೀನಿದೆ, ನೀವು ಯಾಕೋ ತಗೊಳ್ತಾ ಇಲ್ಲ, ಅದಕ್ಕೆ ನಾನೇ ಬೇಲಿ ಹಾಕೊಂಬಿಡ್ಲಾ ಅಂತ ಅಂದೆ. ಇಲ್ಲ, ನೀವು ಅಂಥವ್ರಲ್ಲ ಅಂತ ಗೊತ್ತಿದೆ, ಅದಕ್ಕೆ ಬಿಟ್ಟಿದ್ದೀನಿ ಅಂತ ಅಂದರು. ಅಂದರೆ ಇವತ್ತು ಯಾರು ಎಲ್ಲಿಗೆ ಬೇಲಿ ಹಾಕೋತಾರೋ ಗೊತ್ತಿಲ್ಲ. ಹಾಗಾಗಿ ಅವ್ರದಕ್ಕೆ ನಾನು ಬೇಲಿ ಹಾಕೊಂಡಿಲ್ಲ ಅಂದರೆ ಬೇಕಾದ್ರೆ ಹಾಕಿ ಹೋಗಿ ಚೆನ್ನಾಗಿ ಬೆಳೆದ ಮೇಲೆ ಬಿಟ್ಕೊಡಿ ನನಗೆ ಅಂತ ಹೇಳಿದ್ರು. ಒಳ್ಳೇದಾಯ್ತು ಬಿಡಿ ಅಂತ ಅಂದೆ. ಅವ್ರ ಸಹವಾಸದಿಂದ ನನಗೂ ಸ್ವಲ್ಪ ನೈತಿಕತೆ ಜಾಸ್ತಿ ಆಗಿದೆ, ಶಕ್ತಿ ಜಾಸ್ತಿ ಆಗಿದೆ. ಅವರ ತಮ್ಮ ನನಗಲ್ಲಿ ಸಿಗ್ತಾ ಇರ್ತಾರೆ. ಹಾಗಾಗಿ ಇವತ್ತು ಹೊಲ ಉಳೋರೆ ಕಡಿಮೆ ಆಗೋಗಿದ್ದಾರೆ. ಭೂಮಿಯನ್ನ ಪರ್ಚೇಸ್ ಮಾಡೋರು ಜಾಸ್ತಿ ಇದ್ದಾರೆ, ಉಳುಮೆ ಮಾಡೋರು ಕಡಿಮೆ. ಅಂದರೆ ಕಳ್ಳ ದುಡ್ಡಿನಿಂದ ಜಾಗವನ್ನು ಕೊಂಡ್ಕೊಂಡು ಅವರು ಸ್ವಂತ ಖುಷಿಗೋಸ್ಕರ ಜಮೀನು ಇಟ್ಕೊಳ್ತಕ್ಕಂಥ ಜನ ಜಾಸ್ತಿ ಆಗಿದೆ. ಇದು ತಪ್ಪಬೇಕು. ನೀವು ಎಷ್ಟೇ ವಿದ್ಯಾವಂತರಾಗಿ ಎಲ್ಲಾದರೂ ಇರಿ, ನಿಮ್ಮ ಸ್ವಂತ ಊರನ್ನು ಮರಿಬೇಡಿ, ನಿಮ್ಮ ಗ್ರಾಮೀಣ ಬದುಕನ್ನು ಮರಿಬೇಡಿ, ನಿಮ್ಮ ಹಳೆಯ ಕಾಲದ ನೆನಪುಗಳನ್ನು ಮರಿಬೇಡಿ. ಜಮೀನಿನಿಂದ ಇವತ್ತು ಸಿಕ್ಕೋ ಸುಖ ಯಾವುದರಲ್ಲೂ ಸಿಕ್ಕಲ್ಲ. ಅದಕ್ಕೋಸ್ಕರ ಎಷ್ಟೋ ಜನ ಶ್ರೀಮಂತರು ವಾಪಸ್ ಬರ್ತಾ ಇದ್ದಾರೆ. ಈ ಎಲ್ಲ ಮಾತುಗಳನ್ನು ನಿಮ್ಗೆ ಯಾಕೆ ಹೇಳಿದೆ ಅಂದರೆ, ನಾನು ಒಬ್ಬ ಉದಾಹರಣೆ, ನನ್ನ ತಮ್ಮ ಒಬ್ಬ ಉದಾಹರಣೆ, ಮಹೇಶ್ ಅಂತ ಇಲ್ಲಿ ಕೂತಿದ್ದಾರೆ ಅವ್ರ ಉದಾಹರಣೆ. ಎಲ್ಲಾದರೂ ಇದ್ರು ನಾವು ಕೂಡ ಒಂದು ಕಾರ್ ಇಟ್ಕೋಬಹುದು, ನಾವು ಕೂಡ ಸುಖವಾಗಿರ್ಬೋದು. ಆಮೇಲೆ 10 ಕಾರ್ ಇಟ್ಕೊಂಡಿರ್ತಾರೆ ಒಬ್ಬ ಶ್ರೀಮಂತರು. ಇಲ್ಲಿ ಯಾರನ್ನ ಇಟ್ಕೊಂಡಿದ್ರೆ ಬೇಜಾರು ಮಾಡ್ಕೋಬೇಡಿ, 10 ಕಾರ್ ಇಟ್ಕೊಂಡಿರ್ತಾರೆ. ಒಂದ್ಸತಿ ಯಾವ್ದಾನ ಊರ್ಗೋಬೇಕಾದ್ರೆ 10 ಕಾರಲ್ಲಿ ಕುಂತ್ಕೊಂಡು ಹೋಗಕ್ಕಾಗತ್ತಾ? ಹೋಗೋದೇನು ಒಂದೇ ಕಾರ್ ತಾನೆ, ಮತ್ತೆ 10 ಯಾಕೆ ಇಟ್ಕೊಂಡಿದ್ದೀರಾ ಅಲ್ವರ? ಒಂದು ಸೈಕಲ್ ಬೇಕಪ್ಪ, 15 ಸೈಕಲ್ ಇಟ್ಕೊಂಡ್ರೆ 15 ಸೈಕಲ್ ಏಕ್ದಮ್ ಹೋಗಕ್ಕಾಗತ್ತಾ? ಹಾಗೆ ನಮ್ಮ ಇತಿಮಿತಿಯನ್ನು ನೋಡಬೇಕು. ದುರಾಸೆ ಪಡಬಾರದು. ದುರಾಸೆ ಪಟ್ಟಾಗ ಯಾವಾಗ ಹೋಗ್ತಿರೋ ಯಾರಿಗೂ ಹೋಗುತ್ತೋ ಗೊತ್ತಿಲ್ಲ. ಆದ್ದರಿಂದ ಮಕ್ಕಳೇ ಒಳ್ಳೆಯ ವಿದ್ಯಾರ್ಥಿಗಳಾಗಿ, ಒಳ್ಳೆಯ ವಿದ್ಯಾವಂತರಾಗಿ, ಬುದ್ಧಿವಂತರಾಗಿ, ಮಾನವತಾ ಜನಗಳಾಗಿ, ಆಮೇಲೆ ಎಲ್ಲಾದರೂ ಇರಿ, ಎಂತಾದರೂ ಇರಿ, ಇಂಗ್ಲೀಷನ್ನು ಕಲೀರಿ, ಕನ್ನಡವನ್ನು ಮರಿಬೇಡಿ, ತಾಯಿ ಭಾಷೆಯನ್ನು ಮರಿಬೇಡಿ, ಮಾತೃಭಾಷೆಯನ್ನು ಮರಿಬೇಡಿ. ಅದರಿಂದಲೇ ನಮಗೆ ಇವತ್ತಿನ ಜೀವ ಸಿಕ್ಕೋದು. ನಮ್ಮ ಅನುಭವ ಅವರವರ ಮಾತೃಭಾಷೆಯನ್ನು ಅವರವರು ಮಾಡಿ ಅಂತೇಳಿ ಮತ್ತೊಮ್ಮೆ ಮಗದೊಮ್ಮೆ ಇಬ್ಬರು ಮಹಾಸ್ವಾಮಿಗಳ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡಿ ನಿಮ್ಮೆಲ್ಲರಿಗೂ ಹೊಂದಿಸಿ ನನ್ನ 2 ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಆಮೇಲೆ ನನ್ನ ಜೊತೆಲೂ ಒಬ್ಬರು ಬಂದಿದ್ದಾರೆ ಹೆಂಗಸರು, ತಪ್ಪು ತಿಳ್ಕೊಬೇಡ ಯಾರು ಅಂತ. ಅವ್ರು ನನ್ನ ಹೆಂಡ್ತಿ, ಮೊದಲನೇ ಹೆಂಡ್ತಿ, ಕೊನೆ ಹೆಂಡ್ತಿ ಅವಳೇ. ಇನ್ನು ಯಾರು ಇದು ಇಂಥದ್ದಿಲ್ಲ. ಅದನ್ನು ಯಾಕೆಂದ್ರೆ ಅನುಮಾನಗಳು ಬರೋದು ಜಾಸ್ತಿ ಆಗ್ಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ. ಯಾರು ಏನಂತಾರೆ ಅನ್ಬಾರ. ಆಮೇಲೆ ಸ್ವಲ್ಪ ಚೆನ್ನಾಗಿರೋದ್ರಿಂದ ಅವರು ಇನ್ನೇನು ಹೊಡ್ಕೊಂಬಂದಿರ್ಬೋದು ಅಂತ ಯಾಕೆ ಅನ್ಕೋಬೇಕು ಅನ್ನೋ ದೃಷ್ಟಿಯಿಂದ. ಧನ್ಯವಾದಗಳು, ನಮಸ್ಕಾರ. Thank you, sir. Thank you for your wonderful words. So, sir, give us the information about how we need to be. So, money, treasure is not important, the culture. So, Harvard is famous for its culture, tradition. So, let us all follow this culture here afterwards. So, let us go on with the next program. ನಮ್ಮ ಕೋಡಿ ಮಠದ ಪೀಠಾಧಿಪತಿಗಳು ಆಗಿರುವಂತಹ ಪಂಚಾಯತಿ ಅಧ್ಯಕ್ಷರನ್ನ ವೆಲ್ಕಮ್ ಮಾಡೋಣ. ಶ್ರೀಮತಿ ಮೀನಾಕ್ಷಿ ಮುನಿಕೃಷ್ಣ ಅವರು ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ದಾಸನಪುರ. ಮ್ಯಾಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮ್ಯಾಮ್. ಮಾಜಿ ಉಪಾಧ್ಯಕ್ಷರು ನಾಗವೇಣಿ ಅವರು. ಹಾಗೆ ನಾಗವೇಣಿ ಮಾರೇಗೌಡ್ರ ಅವರು ಮಾಜಿ ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿ ದಾಸನಪುರ. ಮ್ಯಾಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮ್ಯಾಮ್. ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ ಮ್ಯಾಮ್. ಹಲೋ. ನಾಗವೇಣಿ ಮಾರೇಗೌಡ್ರು ಮ್ಯಾಮ್ ಅವರು ಹಾಗೆ ಶ್ರೀಮತಿ ಮೀನಾಕ್ಷಿ ಮುನಿಕೃಷ್ಣ ಮ್ಯಾಮ್ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ ಮ್ಯಾಮ್. ನಮ್ಮ ಕೋಡಿ ಮಠದ ಸ್ವಾಮೀಜಿಗಳಾಗಿರುವಂಥ ಶ್ರೀ 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 ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳು ನಮ್ಮನ್ನೆಲ್ಲ ಉದ್ದೇಶಿಸಿ 1-2 ಮಾತುಗಳನ್ನ ಹಾಡಬೇಕಾಗಿ ವಿನಂತಿ ಸರ್. ಮನುಷ್ಯ ಏನನ್ನು ಸಂಪಾದಿಸಬೇಕು, ಹೇಗೆ ಸಂಪಾದಿಸ್ಕೋಬೇಕು, ಹೇಗೆ ಪಡ್ಕೋಬೇಕು, ಹೇಗೆ ಉಳ್ಕೋಬೇಕು, ಇದೆಲ್ಲವನ್ನು ನಿಷ್ಕಳಂಕ ಹೃದಯದಿಂದ ನಮ್ಮ ಸದಾಕಾಲದ ಮುಖ್ಯಮಂತ್ರಿ ಚಂದ್ರ ಅವರು ಭಾಳ ಚೆನ್ನಾಗಿ ವಿಸ್ತಾರವಾಗಿ ವಿವರ ಮಾಡಿದ್ದಾರೆ. ಇಂಥ ಕಾಲದಲ್ಲಿ ಇಂಥವರ ಈ ಮಾತುಗಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾತಕ್ಕೆ ಅಂದರೆ ನಿಷ್ಕಳಂಕ ಹೃದಯ, ಕಪಟತನ ಇಲ್ಲ,
ಮೋಸತನ ಇಲ್ಲ. ಅಂಥ ವಿಚಾರ ಮನುಷ್ಯರು ಇಂಥ ವೇದಿಕೆಯಲ್ಲಿ ನೇರವಾಗಿ ಮಾತಾಡ್ತಾರೆ ಅಂತಂದರೆ ಅದು ಒಂದು ಅವರು ಪಡಿರ್ತಕ್ಕಂಥ ಒಂದು ಪುಣ್ಯ ಅಂತ. ಇವತ್ತು ಶಾಲೆಯ ವಾರ್ಷಿಕೋತ್ಸವ, ವರ್ಷವೆಲ್ಲ ವಿದ್ಯಾರ್ಥಿಗಳು ಕಲಿತಿರ್ತೀರಿ, ವ್ಯಾಸಂಗ ಮಾಡಿದಿರಿ, ಈಗ ಪರೀಕ್ಷೆ ನಂತರ ನಿಮ್ಮ ಊರು ಹೋಗ್ತಕ್ಕಂಥದ್ದು. ನಾವು ಇವತ್ತು ನಮ್ಮ ಚಂದ್ರಣ್ಣ ಹೇಳಿದಂಗೆ 100 ಎಕರೆ ಜಮೀನು, 1000 ಎಕರೆ ಜಮೀನು, ಕಾರುಗಳು ಅಂತೇಳಿದರು. ಅದೆಲ್ಲ ಮಾಡೋದ್ರಿಂದ ನೆಮ್ಮದಿ ಮನುಷ್ಯನಿಗೆ ಬರಲ್ಲ. ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬಾರ್ದು, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡ್ಕೋಬೇಕು. ಯಾಕೆ ಅಂತಂದರೆ ಈ ಮಕ್ಕಳಿಗೆ ಆಸ್ತಿಯನ್ನು ಮಾಡಿದರೆ ಅವರು ಜ್ಞಾನಿಗಳಾಗಲ್ಲ, ಬೇರೆ ಆಗಕ್ಕೆ ಬಿಡಲ್ಲ, ಮನೆತನೂ ಉಳಿಯೋದಿಲ್ಲ. ಈಗ ನೋಡಿರಿ, ಶಾಲೆಯಲ್ಲಿ ನೀವೆಲ್ಲ ಓದ್ತಾ ಇದ್ದೀರಾ, ತಂದೆ ತಾಯಿಗಳು ಓದಿಸ್ತೀರಾ ಅಂದರೆ ಒಳ್ಳೆಯ ಜ್ಞಾನವನ್ನು ಕೊಡಬೇಕು, ಒಳ್ಳೆಯ ವಿದ್ಯೆಯನ್ನು ಕೊಡಬೇಕು, ಒಳ್ಳೆಯ ವ್ಯಕ್ತಿಯನ್ನಾಗಿ ರೂಪಿಸಬೇಕು. ಆವಾಗ ಆ ಮಕ್ಕಳು ನಿಮಗೆ ಆಸ್ತಿ ಆಗ್ತಾರೆ, ಅವರು ನಿಮ್ಮನ್ನು ಜೋಪಾನ ಮಾಡ್ತಾರೆ. ಅದನ್ನು ಅವರು ನಿರೂಪಕರು ಹೇಳ್ತಾಯಿದ್ರು. ವೃದ್ಧಾಶ್ರಮಗಳು ಜಾಸ್ತಿ ಆಗಿದ್ದಾವೆ ಅಂತ, ಡೈವರ್ಸ್ಗಳು ಜಾಸ್ತಿ ಆಗಿದ್ದಾವೆ ಅಂತ. ಈ ದೇಶದಲ್ಲಿ ನಿಜವಾದ ಜ್ಞಾನ ತಿಳುವಳಿಕೆ ಇಲ್ಲದೆ ಇಂತಹ ಸಮಸ್ಯೆಗಳು ನಮ್ಮಲ್ಲಿ ಬರ್ತಾ ಇದ್ದಾವೆ. ಮಾತೃದೈವೋಭವ, ಪಿತೃದೈವೋಭವ ಯಾವು ನಮ್ಮಲ್ಲಿ ಉಳಿದೇ ಇಲ್ಲ. ಯಾತಕ್ಕೆ ಉಳಿದಿಲ್ಲ ಅಂದರೆ ನಾವು ನಮ್ಮ ಮಕ್ಕಳನ್ನು ಆ ಥರದಲ್ಲಿ ಬೆಳೆಸಲಿಲ್ಲ, ಅವಕಾಶ ಮಾಡಲಿಲ್ಲ, ಏನೇನೋ ಚಿಂತನೆ ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಚಂದ್ರು ಹೇಳಿದಾಗೆ ಮಕ್ಕಳನ್ನು ಬೆಳೆಸ್ತಕ್ಕಂಥ ಜೋಪಾನವಾದ ಶಕ್ತಿ ತಾಯಿಯಂದ್ರಲ್ಲಿದೆ, ತಂದೆ ತಾಯಿಯಲ್ಲಿದೆ. ನಿಮ್ಮ ಮಕ್ಕಳು 100 ನಂಬರು 6 ನಂಬರು ಮುಖ್ಯಲ್ಲ, ಮಾನವೀಯರಾಗಿ ಬದುಕಿ ಮನುಷ್ಯತ್ವದಿಂದ ಬಾಳಿ ಕಲ್ತ್ಕೋಬೇಕು. ಇವತ್ತು ಎಜುಕೇಷನ್ ಇದೆ. ಒಂದು ಕಾಲದಲ್ಲಿ ಮಠಗಳಲ್ಲಿ ಸ್ಕೂಲ್ ನಡೀತಾ ಇತ್ತು, ಓದಿಸ್ತಾ ಇದ್ದರು. ಇವತ್ತು ಊರುಗಳ ಸ್ಕೂಲ್ ಆಗಿದ್ದಾವೆ, ಭಾಳ ಸಂತೋಷ. ನಂಬರ್ ತಗೊಳ್ಳೋ ಸ್ಕೂಲ್ ಆಗಿದ್ದಾವೆ, ಆದರೆ ನೌಕರಿ ತಗೊಳ್ಳೋ ಶಾಲೆ ಆಗಿದೆ. ಮನುಷ್ಯತ್ವ ಇಲ್ಲದೇ ಇರತಕ್ಕಂತಾಗಿದೆ. ಮಾನವೀಯತೆ ಮರೆತು ಹೋಗಿಬಿಟ್ಟಿದ್ದಾವೆ ನಮ್ಮಲ್ಲಿ. ತಾಯಿ ಯಾರು, ತಂದೆ ಯಾರು, ಬಂಧು ಯಾರು, ಬಳಗ ಯಾರು, ಸಮಾಜ ಯಾರು, ಹೇಗೆ ಬದುಕಬೇಕು ನಾವು, ಅದನ್ನು ಮರೆತು ಕೇವಲ 100ಕ್ಕೆ 100 ನಂಬರ್ ತಗೋಬೋದು, ನೌಕರಿ ತಗೋಬೋದು, ಆದರೆ ಜ್ಞಾನ ಪಡೆಯೋಕ್ಕಾಗಲಿಲ್ಲ. ಜ್ಞಾನವನ್ನು ಪಡೆಯಬೇಕಾದ್ರೆ ಮನುಷ್ಯ ವಿದ್ಯಾವಂತನಾಗಬೇಕು. ವಿದ್ಯಾವಂತ ಅಂದರೆ ವಿದ್ಯಾವಂತ ಯಾರು? ವಿನಯವಂತ, ಯಾರು ಸರಳವಾಗಿರ್ತಾನೆ, ಯಾರು ಚಿಂತನೆಯಲ್ಲಿರ್ತಾನೆ, ಯಾವ ಹಿರಿಯಲ್ಲಿ ಬೆಲೆಯನ್ನು ಕೊಡ್ತಾನೆ, ಅವನು ವಿದ್ಯಾವಂತ ಅಂತ. ಅಂತಹ ವಿದ್ಯೆಯನ್ನು ಪಡಿಬೇಕಾದ್ರೆ ಶಾಲೆಗಳು ಭಾಳ ಮುಖ್ಯ ಆಗಿದೆ. ನೀವೆಲ್ಲ ನಿಮ್ಮ ಮಕ್ಕಳ ಆಟ ಪಾಠಗಳು ಮತ್ತು ಸಾಂಸ್ಕಾರ ನೋಡಲಿಕ್ಕೆ ಭಾಳ ಆಸಕ್ತರಾಗಿದ್ದೀರ. ಆ ದಶೆಯಲ್ಲಿ ಏನು ಹೇಳ್ಬೇಕೆಲ್ಲ ನಮ್ಮ ಚಂದ್ರಣ್ಣ ಹೇಳಿದ್ದಾರೆ, ನಗಿಸಿದ್ದಾರೆ. ಇದು ಒಂದು ಭೂಮಿ. ಇದೊಂದು ನನಗೆ ಅನ್ನಿಸ್ತದೆ, ಇದು ಯಾವುದೋ ಮುನಿ ಆಶ್ರಮ, ಇದು ದಾಸನಪುರ. ಆ ಮುನಿ ಆಶ್ರಮದಲ್ಲಿ ನಮ್ಮ ರಾಜಣ್ಣ ಹಿಂದೇನ ಸ್ವಾಮಿ ಅಂತ ಕಾಣುತ್ತಿಲ್ಲಿ. ಅದಕ್ಕೆ ಇಲ್ಲಿ ಹುಟ್ಟಿ ನಿಮ್ಮೆಲ್ಲರಿಗೂ ಶಾಲೆಗಳನ್ನು ಮಾಡಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾನೆ. ಬಹುಶಃ ಅವ್ರು ಏನಾರು ಕಟ್ಟಿಗೆಡಿದ್ರೆ ಇಲ್ಲಿ ತಿಂಗಳ ಒಂದು 4-5 ಕೋಟಿ ದುಡ್ಡು ಬರೋದು ಅವರಿಗೆ. ಅದು ಬಿಟ್ಟು ನಿಮ್ಮಗಳೇ ಹೃದಯವನ್ನು, ನಿಮ್ಮ ಮಕ್ಕಳನ್ನು ಬೆಳೆಸ್ತಕ್ಕಂಥ ಕಾರ್ಯದಲ್ಲಿ ತೊಡಗಿ ಮಾಡ್ತಾ ಇರೋದು ಒಂದು ಅತ್ಯಂತ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಎಲ್ಲರಿಗೂ ಬರಲ್ಲ. ಇದು ಭೂಮಿ ಬಂಗಾರ. ಈ ಬಂಗಾರದಲ್ಲಿ ಬಂಗಾರ ಬೆಳೀತಿಲ್ಲ, ಕಬ್ಬಣ ಬೆಳೀತಿದ್ದಾರೆ ಅವರು. ಇಷ್ಟು ಅನೇಕ ಏನೋ ಇವತ್ತಿನ ಮಾಡ್ರನ್ ಕಟ್ಸಿದ್ರೆ ಆತನ ಕೋಟಿ ಕೋಟಿ ಬರೋದು. ಈತ ಮಾಡ್ತಿರೋದೇನು, ಮಕ್ಕಳಿಗೆ ಹೃದಯಕ್ಕೆ ಶಾಲೆ ಕಟ್ಟಬೇಕು, ಮಕ್ಕಳನ್ನು ಬೆಳೆಸಬೇಕು, ಚಿಂತೆ ಮಾಡಬೇಕು, ಮಕ್ಕಳಿಗೆ ಒಳ್ಳೆಯದಾಗಿ ಮಾಡ್ತಾರಲ್ಲ. ನಿಜವಾಗೂ ರಾಜಣ್ಣನ ಕಾರ್ಯ ಅತ್ಯಂತ ಶ್ಲಾಘನೀಯವಾಗಿರ್ತಕ್ಕಂಥದ್ದು, ಮಾದರಿ ಆಗ್ತಕ್ಕಂಥದ್ದು. ನೀವು ಏನು ಯೋಚನೆ ಮಾಡಬೇಕು ಅಂದರೆ, ನಮ್ಮ ಮಕ್ಕಳ ಮುಂದೆ ಈಗ ಬದುಕಬೇಕು, ಈಗ ಬಾಳಬೇಕು, ಇಂಥ ಪರಿಸ್ಥಿತಿ ಬೇಕು. ಒಂದು ಸಲ ಸರ್ವಂ ವಿಶ್ವೇಶ್ವರಯ್ಯ ದಿವಾಂದರು ಅವರು ಈ ರಾಜ್ಯದ ಶಿವಮೊಗ್ಗ ಕಡೆ ಹೋದರಂತೆ. ಶಿವಮೊಗ್ಗ ಕಡೆ ಹೋದಾಗ ಯಾರ ಸ್ನೇಹಿತ ಮನೆಗೆ ಉಳ್ಕೊಂಡ್ರು. ಏನೋ ಬರ್ಕೋಬೇಕಾಗಿತ್ತು, ಓದಬೇಕಾಗಿತ್ತು. ಅವ್ರ ಬ್ಯಾಗಿನಲ್ಲಿ 2 ಮೊಂಬತ್ತಿ ಇದ್ದುವಂತೆ. ಒಂದು ಮೊಂಬತ್ತಿ ತಿಕ್ಕೊಂಡು ಹಚ್ಕೊಂಡು ಆ ಬೆಳಕಿನಲ್ಲಿ ಬರೆದ್ರು, ಓದ್ಕೊಂಡ್ರು, ಎಲ್ಲ ಆಯಿತು. ಅದನ್ನು ಕೆಡಿಸಿ ಬ್ಯಾಗ್ ಇಟ್ಟರು. ಮತ್ತು ಇನ್ನೊಂದು ಮೊಂಬತ್ತಿ ಹಚ್ಕೊಂಡ್ರು, ಅದರಲ್ಲಿ ಓದ್ತಾ ಕೂತ್ಕೊಂಡ್ರು. ಅದಕ್ಕೆ ಅವ್ರ ಸ್ನೇಹಿತ ಹೇಳಿದಂತೆ, ನೀವು ಭಾಳ ಬುದ್ಧಿವಂತ ಅಂತ ತಿಳ್ಕೊಂಡಿದ್ದೆ,
ಭಾಳ ದೊಡ್ಡ ಜ್ಞಾನಿ ಅಂತ ತಿಳ್ಕೊಂಡಿದ್ದೆ. ಮೊಂಬತ್ತಿ ಬೆಳಕು ಎರಡೂ ಒಂದೇ. ಅದೇನು ಒಂದರ ಓದ್ಕೊಂಡೆ ಬರ್ಕೊಂಡೆ ಅಳಿಸಿದೆ, ಇನ್ನೊಂದರ ಓದ್ಕೊಂಡೆ ಇಟ್ಕೊಂಡೆ ಕೆಡಿಸಿದೆ, ಏನಿದು ಅಂತಾಗ ವಿಶ್ವೇಶ್ವರ ಹೇಳ್ತಾನಂತೆ. ಅವಾಗ ಕರೆಂಟ್ ಇರಲಿಲ್ಲ. ಆತ ಏನು ಹೇಳ್ತಾನೆ, ನಾನು ಈ ದೇಶದ ದಿವಾನ, ಮಂತ್ರಿ ಸ್ಥಾನ ಇದ್ದಂಥವನು. ಮೊದಲನೇ ಮೊಂಬತ್ತಿಲಿ ತಗೊಂಡು ಓದ್ಕೊಂಡು ಬರೆದ್ನೆಲ್ಲ, ಅದು ಸರ್ಕಾರದ ದುಡ್ಡು ಕೊಟ್ಟದ್ದು, ಅದು ಮಹಾರಾಜರು ಕೊಟ್ಟ ದುಡ್ಡು. ಅದು ಎರಡನೇ ಸರಿ ಬರ್ಕೊಂಡೆಲ್ಲ ಅದು ನನ್ನ ದುಡ್ಡು. ನೋಡ್ರಿ ಎಂಥ ಜ್ಞಾನ ಇದೆ. ರಾಜ್ಯ ಸರ್ಕಾರದ ಬಗ್ಗೆ 10 ಕಾರು ಏನು ಹೇಳಿರಲ್ಲ ಇವರು. ಹಾಗೆ ಅಂತಹ ಮಕ್ಕಳನ್ನು ಪಡೆಯುವಂತಾಗಬೇಕು. ನಮ್ಮ ಮಕ್ಕಳು ಪ್ರಾಮಾಣಿಕರಾಗಿರಬೇಕು, ದೇಶಕ್ಕೆ ಸೇವೆ ಮಾಡಬೇಕು, ದೀನ ದಲಿತರಿಗೆ ಉದ್ಧಾರ ಮಾಡಬೇಕು. ಅಂತಹ ಕೆಲಸವನ್ನು ಮಾಡೋದು ಭಾಳ ಮುಖ್ಯವಾದ್ದು. ಇವತ್ತು ಚಂದ್ರು ಅವರು ಹೇಳಿದಾಗೆ ಎಲ್ಲ ಕಡೆ ಜಾತಿ ಪ್ರಭಾವ ಭಾಳ ಆಗಿಬಿಟ್ಟದೆ. ಇದು ಭಾಳ ಮಿತಿ ಮೀರಿ ಬಿಟ್ಟಿದೆ. ಇದು ಒಳ್ಳೆಯದಲ್ಲ. ಜಾತಿ ಇಟ್ಕೊಳ್ಳಿ ಮನೆ ಒಳಗೆ, ರಸ್ತೆಯಲ್ಲಿ ತರಬಾರ್ದು. ನೀತಿವಂತರಾಗಿ ಬಾಳಿ, ಇವನಾರವ ಎನ್ನದಿರಯ್ಯ, ಇವ ನಮ್ಮವ ಅಂದ್ಕೊಂಡು ಎಲ್ಲರನ್ನೂ ಪ್ರೀತಿ ಮಾಡ್ಕೊಂಡು ಹೋಗಬೇಕು. ಆ ದಶೆಯಲ್ಲಿ ಉಪಾಧ್ಯಾಯರ ಪಾತ್ರ, ಹಿರಿಯರ ಪಾತ್ರ, ಮಕ್ಕಳ ಪಾತ್ರ ಭಾಳ ಮುಖ್ಯವಾಗಿದೆ. ತಂದೆ ತಾಯಿಯಂದರು ನಿಮ್ಮ ಮಕ್ಕಳನ್ನು ಮಾನವೀಯ ಮೌಲ್ಯಗಳೊಂದಿಗೆ ಬೆಳೆಸಿ ಮುಂದೆ ಸಮಾಜಕ್ಕೆ ಕೊಡ್ರಿ, ಅವಾಗ ಸಮಾಜ ಚೆನ್ನಾಗಿ ಆಗ್ತಿದೆ ಅನ್ನೋ ಮಾತನ್ನು ಹೇಳ್ತಾ, ನಮ್ಮ ರಾಜಣ್ಣನ ಕಾರ್ಯ ಅತ್ಯಂತ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಮೊಂಬತ್ತಿ ಉರಿತಾ ಅದೇನಾಗ್ತದೆ, ಕರಗ್ತದೆ, ಬೆಳಕನ್ನು ಕೊಡ್ತದೆ. ಹಾಗೆ ಆತ ಸೇವೆ ಮಾಡ್ತಾ ಸಂಪತ್ತನ್ನು ಕಳ್ಕೊಳ್ತಾ ಇದ್ದಾನೆ. ಆದರೆ ನಿಮ್ಮಂಥ ಮಕ್ಕಳ ಸೇವೆಯನ್ನು ಮಾಡಿ ಪರಮಾತ್ಮ ಬ್ಯಾಂಕ್ನಲ್ಲಿ ಅಕೌಂಟ್ ಇಡ್ತಾ ಇದ್ದಾನೆ. ಅದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗೆ ನಿಮ್ಮೆಲ್ಲರ ಸೇವೆ ಚೆನ್ನಾಗಾಗಲಿ. ನಿಮ್ಮ ಮಕ್ಕಳನ್ನು ಸತ್ಪ್ರಜೆಗಳನ್ನಾಗಿ ಮಾಡಿರಿ, ಜಾತೀಯತೆಯಿಂದ ದೂರ ಇಡ್ರಿ, ಅಜ್ಞಾನವನ್ನು ಕಳೆದುಬಿಟ್ಟು ಸಮಾಜದಲ್ಲಿ ಎಂಥ ತಾಯಿ ಹಡದ್ದಳಪ್ಪ, ಎಂಥರ ಮಗನಪ್ಪ ಅನ್ನಿಸಬೇಕು. ಅಂಥ ಪ್ರಜೆಯಲ್ಲಿ ಮಕ್ಕಳು ಬೆಳೆದ್ರೆ ಓದಿದ್ದಕ್ಕೂ ಸಾರ್ಥ ಆಗುತ್ತೆ. ಈ ಶಾಲೆಯ ಉಪಾಧ್ಯಾಯರು ಮತ್ತು ಅಧ್ಯಾಪಕ ವರ್ಗ, ನಮ್ಮ ಅಧ್ಯಕ್ಷರು, ಕಮಿಟಿಯವರು ಎಲ್ಲರೂ ಶ್ರಮಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಸಹಿತ ಒಂದು ಒಳ್ಳೆಯದಾಗಲಿ, ಮಂಗಲ ಆಗಲಿ, ನಿಮ್ಮ ಮಕ್ಕಳು ಭಾಳ ಚೆನ್ನಾಗಿ ಬೆಳೀಲಿ ಅಂತ ಹಾರೈಸಿ ನಮ್ಮ ಮಾತನ್ನು ಮುಗಿಸ್ತೀವಿ. ಧನ್ಯವಾದಗಳು ಸ್ವಾಮಿಗಳೇ. ಉತ್ತಮ ವಿಷಯಗಳ ಬಗ್ಗೆ ನಮ್ಮೆಲ್ಲರಿಗೂ ಮಾಹಿತಿಯನ್ನು ಕೊಟ್ಟರು ಕೋಡಿಮಠದ ಸ್ವಾಮೀಜಿಗಳು. ಧನ್ಯವಾದಗಳು. ಹಾಗೆ ಈಗ ಶ್ರೀ 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 ದಾಸೋಹ ರತ್ನ ಬ್ರಹ್ಮಾನಂದ ಸ್ವಾಮೀಜಿಗಳು ಮಾತಾಡ್ತಾರೆ. ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮಂ, ತಸ್ಮೈ ಶ್ರೀ ಗುರವೇ ನಮಃ. ಈಗ ಗುರುಗಳ ನೆನೆಸ್ತಾ ನಾವು ಏನಾದರೂ ಸಾಧಿಸಬೇಕಾದರೆ ಗುರುಗಳ ಆಶೀರ್ವಾದ, ಮಾರ್ಗದರ್ಶ ಇರಬೇಕು. ಅದಕ್ಕೆ ದಾಸರು ಹೇಳುತ್ತಾರೆ, ನಮ್ಮ ದಾಸರು ಹೇಳುತ್ತಾರೆ, ಗುರು ಮಿನ್ನ ಏನೂ ಇಲ್ಲ, ನೀವೆಲ್ಲರಿಗೂ ಒಳ್ಳೆಯರಾಗನಿ, ದೇಶಕ್ಕೂ ಒಳ್ಳೆಯರಾಗನಿ. ನೀವು ಅಚ್ಚುಕಟ್ಟಿನಿಂದ ಈ ಒಂದು ಕಾರ್ಯಕ್ರಮಕ್ಕೆ ಹಾಕಿಸಿದರು. ನಮ್ಮ ದೇಶ ಸೌಭಾಗ್ಯ ಭಾಷೆ ನೆನೆಸಬೇಕು. ನೀವೆಲ್ಲರಿಗೂ ಒಳ್ಳೆಯರಾಗನಿ. ಜಯ ದುರ್ಗ. ಧನ್ಯವಾದಗಳು ಸ್ವಾಮಿಗಳೇ. ಎಲ್ಲರಿಗೂ ನಮಸ್ಕಾರ. ನಮ್ಮ ಶ್ರೀ ಶ್ರೀ ಬ್ರಹ್ಮಾನಂದ ಗುರೂಜಿಗಳು ನಿಜವಾಗಿಯೂ ಈ ಕಲಿಯುಗದಲ್ಲಿ ನಿಜವಾಗ್ಲೂ ಒಂದು ಹೆಮ್ಮೆ ಪಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಅವರು ಅವರ ಆಶ್ರಮದಲ್ಲಿ ಅವರು ಪೂಜೆ ಮಾಡ್ತಾ ಇರುವಂತಹ ದುರ್ಗಾದೇವಿ ದೇವಸ್ಥಾನದ ಹೆಸರಿನಲ್ಲಿ 1300 ಗೋವುಗಳನ್ನ ಅವರು ಪ್ರತಿದಿನ ಪಾಲನೆ ಪೋಷಣೆ ಮಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ನಮ್ಮೆಲ್ಲರ ಕಡೆಯಿಂದ ಧನ್ಯವಾದಗಳು. ಹಾಗೂ ನಮ್ಮ ಎಲ್ಲ ಹಾರ್ವರ್ಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಕಡೆಯಿಂದ 1,08,000 ರೂಪಾಯಿಗಳನ್ನ ನಾವು ಆ ಗೋಶಾಲೆಗೆ ಅರ್ಪಿಸ್ತೀವಿ ಅಂತ ಹೇಳಲಿಕ್ಕೆ ಖಂಡಿತವಾಗೂ ಖುಷಿ ಆಗ್ತಾ ಇದೆ. ನಮಗೆ ಇಂತಹ ಒಂದು ಅಳಿಲು ಸೇವೆಯನ್ನು ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಗುರುಗಳಿಗೆ ಗಂಗಾವತಿಯಿಂದ ಇಲ್ಲಿಯವರೆಗೂ ಆಗಮಿಸಿ ನಮ್ಮ ಶಾಲೆಯಲ್ಲಿ
ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಸಿಕೊಟ್ಟಂತಹ ಗುರುಗಳಿಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಥ್ಯಾಂಕ್ ಯು ಗುರೂಜಿ. ಶ್ರೀಯುತ ರಾಮಮೂರ್ತಿ ಸರ್ ಅವರು ಆಗಮಿಸಿದ್ದಾರೆ. ಸಮಾಜ ಸೇವಕರು ಅಶಿನಕುಂಟೆ ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ಸ್ಟಿಟ್ಯೂಷನ್ನ ಶ್ರೀಯುತ ರಾಜಣ್ಣ ಸರ್ ಅವರು ನಮ್ಮ ಕೋಡಿಮಠದ ಸ್ವಾಮೀಜಿಗಳ ಬಳಿ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ಕಲಾ ವೈಭವಕ್ಕೆ ಬಂದಿರುವಂತಹ ಮುಖ್ಯ ಅತಿಥಿಗಳಿಗೆ ಸನ್ಮಾನ ಮಾಡುವಂತ ಸಂದರ್ಭ. ಸೊ ಎಲ್ಲರೂ ಕೂಡ ಜೋರಾದ ಚಪ್ಪಾಳೆ ಬರಬೇಕು. ಎಲ್ಲರಿಂದಲೂ ಉತ್ತಮ ವಿಷಯಗಳ ಬಗ್ಗೆ ಆಗ್ಲೇ ಚರ್ಚಿಸಿದ್ರು ನಮ್ಮ ಮುಖ್ಯಮಂತ್ರಿ ಚಂದ್ರು ಸರ್ ಅವರು. ಹಾಗೆ ನಮ್ಮ ಮುಖ್ಯಮಂತ್ರಿ ಚಂದ್ರು ಸರ್ ಅವರ ಪತ್ನಿ ಆಗಿರುವಂತ ಶ್ರೀಮತಿ ಪದ್ಮಾ ಚಂದ್ರು ಮ್ಯಾಮ್ಗೂ ಕೂಡ ನಾವು ಸನ್ಮಾನವನ್ನ ಮಾಡ್ತಾ ಇದ್ದೀವಿ. ಜೋರಾದ ಚಪ್ಪಾಳೆ ಬರಬೇಕು ನಮ್ಮ ಶಿವ ಪಾರ್ವತಿ ಅವ್ರಿಗೆ. ತುಂಬ ಮುದ್ದಾದ ಜೋಡಿ. ಶ್ರೀಯುತ DMM ಗೌಡ್ರು, ಸಮಾಜ ಸೇವಕರು ದಾಸನ್ಪುರ. ಹಾಗೆ ಶ್ರೀಯುತ ಲಕ್ಷ್ಮಣ್ ಮೂರ್ತಿ ಸರ್ ಅವರು ಸಮಾಜ ಸೇವಕರು ದಾಸನ್ಪುರ. ದಾಸನಪುರದ ಇಬ್ಬರು ಸಮಾಜ ಸೇವಕರಿಗೆ ನಮ್ಮ ಹಾರ್ವರ್ಡ್ ಇನ್ಸ್ಟಿಟ್ಯೂಷನ್ ಕಡೆಯಿಂದ ಒಂದು ಸನ್ಮಾನ. ಗ್ರಾಮ ಪಂಚಾಯಿತಿ ದಾಸನ್ಪುರ. ಹಾಗೆ ಶ್ರೀಮತಿ ನಾಗವೇಣಿ ಮಾರೇಗೌಡ್ರು, ಮಾಜಿ ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿ ದಾಸನ್ಪುರ. ನಮ್ಮ ಈ ಇಬ್ಬರು ಮಹಿಳಾ ಮಣಿಯರಿಗೆ ಪುಟ್ಟದೊಂದು ಸನ್ಮಾನ. ಶ್ರೀಮತಿ ಬೈಲಮ್ಮ ಎಜುಕೇಶನ್ ಅಂಡ್ ಟ್ರಸ್ಟ್ ಶ್ರೀಯುತ ಗೋಪಿನಾಥ್ ಸರ್ ಅವರು, ಅವ್ರಿಗೂ ಕೂಡ ನಮ್ಮ ಕಡೆಯಿಂದ ಒಂದು ಪುಟ್ಟದೊಂದು ಸನ್ಮಾನ. ಹಾಗೆ ಶ್ರೀಯುತ ಜಯರಾಮ್ ಸರ್ ಅವರು, ಬೆಸ್ಕಾಂ ಮಾಜಿ ಅಧ್ಯಕ್ಷರು, ಬೆಂಗಳೂರು.
ಕೃಷ್ಣಪ್ಪ ಅವರು ವಿಶ್ವಕರ್ಮ ಸಂಘದ ಅಧ್ಯಕ್ಷರು ದಾಸನಪುರ. ಹಾಗೆ ಶ್ರೀಯುತ ರಾಮಮೂರ್ತಿ ಸರ್ ಅವರು ಸಮಾಜ ಸೇವಕರು ಅರ್ಶಿನಕುಂಟೆ. ಹೀಗೆ ನಮ್ಮ ಕಡೆಯಿಂದ ಪುಟ್ಟದೊಂದು ಸನ್ಮಾನ. ಡಾಕ್ಟರ್ ನಾಗರಾಜ್ ಸರ್ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಡಾಕ್ಟರ್ ನಾಗರಾಜ್ ಸರ್ ಬರಲಿ, ಅವ್ರಿಗೆ ಜೋರಾದ ಚಪ್ಪಾಳೆ. ಸರ್ ನಿಮ್ಮನ್ನು ಕೂಡ ನಾವು ವೇದಿಕೆ ಮೇಲೆ ಬರಮಾಡ್ಕೊಳ್ತೀವಿ ಸರ್, ಬನ್ನಿ. Nine.